ಎಮ್ಮಿ ಶಿವ ಮುಂಗಾರು ಮಳೆಯೇ ಅಂತ ಎತ್ಕೊಂಡು ಏನೋ ಗೊತ್ತಾರೆ. ಬೇಸಿ ನೋಡಿ ಇಲ್ಲಿ ನಮ್ಮ ಬಾಡಿ ಬಿಲ್ಡರ್ ಪುಷಪ್ ಮಾಡಿದ್ದಾರೆ. ಹಲೋ ಹಲೋ ಇವನ್ ಗ್ರಹಗತಿ ಸಂದಾಗಿಲ್ಲ. ಈ ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬರ್ಲಿ ಅವ್ನ್ ಟಾಪಾಗಿ ಬರ್ತಾನೆ. ಎಲ್ಲ ಪ್ರೀತಿಯ ಕನ್ನಡಿಗರಿಗೂ ಈ ಕನ್ನಡಿಗ ಮಾಡೋ ನಮಸ್ಕಾರ ಗುರು. ಗೈಸ್, ಇವತ್ತು ಬೆಳಗ್ಗೆನೆ ನಾವು ರೈಡ್ ಹೋಗ್ತಾ ಇದ್ದೀವಿ ಟ್ರಕ್ಕಿಂಗಿಗೆ. ಸೊ ನಾವಿವತ್ತು ಶಿವಗಂಗೆ ಬೆಟ್ಟಕ್ಕೆ ಟ್ರಕ್ಕಿಂಗ್ ಹೋಗ್ತಾ ಇದ್ದೀವಿ. ಸೊ ನಾನೀಗ ಹೊರಟಿದ್ದೀನಿ. ಭೂಮಿಕಾ ಮತ್ತು ಅರ್ಜುನು, ರಂಜಿನಿ ಮತ್ತು ಪರಮೇಶು ಟೋಲ್ ಹತ್ರ ಬರ್ತಾರೆ. ಸೊ ನಾನಿವಾಗ ಅಲ್ಲಿ ಹೋಗ್ಬಿಟ್ಟು ಟೋಲಲ್ಲಿ ಅವ್ರನ್ನ ಅಂದರೆ ಅವ್ರ ಜೊತೆ ಜಾಯ್ನ್ ಆಗ್ಬಿಟ್ಟು ಸೊ ಹಂಗೆ ಶಿವಗಂಗೆ ಟ್ರೆಕ್ಕಿಂಗ್ ಹೋಗೋಣ. ಗೈಸ್ ಬನ್ನಿ. ಬೆಳಗ್ಗೆನೆ ಬೇಗ ಬಂದು ಕಾಯ್ತವ್ರೆ. ನಾನು ಸ್ವಲ್ಪ ಲೇಟಾಗಿ ಬಂದೆ ಇವತ್ತು, ಯಾಕೆಂದರೆ ಗಾಡಿ ನಂದಲ್ಲ. ಗಾಡಿ ಸ್ವಲ್ಪ ಸ್ಟಾರ್ಟ್ ಆಗಿದ್ದು ಲೇಟ್ ಆಯಿತು. ನಮ್ಮ ನವ ಜೋಡಿಗಳು ಈ ಕಡೆ ಯುವ ಜೋಡಿಗಳು. ಸೊ ಗೈಸ್, ಈಗ ಹೊರಡೋಣ. ರೆಡಿ ಗೋ. ಅಲ್ಲ ಫಾರಿನರ್ಸ್ ಜಾಸ್ತಿ ಹೋಗ್ತಾರ. ಸ್ವಚ್ಛತೆ ಕಾಪಾಡೋದಕ್ಕೋಸ್ಕರ ಕೆಳಗೆ ಹೊರಟಿದ್ದೀವಿ. ನಮ್ಮ ಭೂಮಿಕಾ ಔಟು ಪಕ್ಕ ಹಿಡ್ಕೊಂತೈತಂತೆ ಒಂಚೂರು. ಎಲ್ಲಿ ಹಿಡ್ಕೊಂತೈತಪ್ಪ? ಜೋರಾಗಿ ಉಸಿರಾಡ್ತಿರೋದಕ್ಕೆ ಇಲ್ಲಿ ಸಮಾಧಾನ ಮಾಡ್ಕ. ಅರ್ಜುನ್ ಇತ್ಕೊಂತಾರೆ. ಯಾಕೆ ತಲೆ ಕೆಡ್ಸ್ಕೊಂತ್ಯ? ಮುಂಗಾರು ಮಳೆಯೇ ಅಂತ ಎತ್ಕೊಂಡು ಏನೋ ಗೊತ್ತಾರೆ. ಅರ್ಜುನ್ ಇದು ಒಳಕಲ್ ತೀರ್ಥ ಅಂತ. ಅಲ್ಲಿ ಹಿಂಗೆ ಕೈ ಹಾಕಿದ್ರೆ ನೀರು ಸಿಕ್ಕಿದ್ರೆ ಪುಣ್ಯವಂತ ಅಂತ, ಸಿಕ್ಕಿಲ್ಲ ಅಂದರೆ ಪಾಪ ಅಂತ. ಅದೇ ತಾನೇ ಇರೋದು. ನನಗೆ ಸಿಕ್ಕಿತ್ತೋ ಇಲ್ಲೋ ಜ್ಞಾಪಕ ಇಲ್ಲ. ಗಾಳಲ್ಲೇ ಅವಳಿಗೆ ಸಿಕ್ಕಿಲ್ಲ, ಸುಮ್ಮನೆ ಡವ್ ಮಾಡ್ತಾ ಇರೋದಷ್ಟೇ. ಎಷ್ಟು ಸಿಕ್ಕಿತ್ತು ಗೈಸ್? ಆ್ಯಕ್ಚುಲಿ ಪಾಪ ಅಲ್ಲಿ ಬೋರ್ಡ್ ಹಾಕೋರೆ, ಪ್ಲಾಸ್ಟಿಕ್ನ ಹಂಗೆ ಬ್ಯಾಗಲ್ಲಿ ತೊಗೊಂಬನ್ನಿ ಅಂತ ಹೇಳ್ಬಿಟ್ಟು. ನೋಡಿ ಎಲ್ಲ ಹಿಂಗೆ ಬಿಸಾಕಿ ಹೋಗ್ತಾರೆ. ಮನುಷ್ಯ ಇದ್ದಿದ್ದ ಕಡೆ ಪರಿಸರ ಹಾಳು, ಎಲ್ಲದೂ ಹಾಳು. ಸೊ ಯಾರಾದರೂ ಬಂದರೆ ಕ್ಲೀನ್ಲಿನೆಸ್ನ ಮೇಂಟೈನ್ ಮಾಡಿ. ಯಾರೂ ವಾಟ್ರ್ ಬಾಟ್ಲನ್ನ ಎಲ್ಲ ಅಲ್ಲಿ ಬಿಸಾಕ್ಬಿಡಿ, ಪ್ಲಾಸ್ಟಿಕ್ನ. ಏಕೆಂದರೆ ಇದು ನಮ್ಮದೇ, ನಾವೇ ಉಳಿಸ್ಬೇಕು. ಸೊ ಕ್ಲೀನಾಗಿ ಮೇಂಟೈನ್ ಮಾಡೋಣ. ನೋಡಿ, ಇಲ್ಲಾಂದ್ರೆ ಅಲ್ಲೇ ಹಂಗೆ ವಾಟ್ರ್ ಬಾಟ್ಲು ಬಿಸಾಕ್ಬಿಟ್ಟವ್ರೆ. ಸೊ ಆದಷ್ಟು ಕ್ಲೀನ್ಲಿನೆಸ್ನ ಮೇಂಟೈನ್ ಮಾಡೋಣ, ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡೋಣ. ಗೈಸ್, ಆ್ಯಕ್ಚುಲಿ ಸೆಂಟ್ರಲ್ ಬಂದಮೇಲೆ ಈ ಥರ ಒಂದು ಗುಹೆ ಕಾಣ್ತು. ಗುಹೆ ಕೆಳಗಡೆ ಎಲ್ಲರೂ ಈ ಥರ ಕಲ್ ಮೇಲೆ ಕಲ್ಲು ಜೋಡಿಸವ್ರೆ. ಬಟ್ ರೀಸನ್ ಏನು ಅಂತ ನನಗೆ ಗೊತ್ತಿಲ್ಲ. ರೀಸನ್ ಏನು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ಗೈಸ್. ನೋಡಿ, ಫುಲ್ ಎಲ್ಲರೂ ಕಲ್ಲು ಜೋಡಿಸ್ಬಿಟ್ಟವ್ರೆ. ಓ ಮಹಾಪ್ರಭು, ನೀವೇನಿಲ್ಲಿ? ಮಾಮ್, ಮನೆ ಇದು ಏನಕ್ಕೆ ಕಟ್ಟಿರೋದು ಅಂತ ಗೊತ್ತಿಲ್ವಾ? ಭೂಮಿ ಕೇಳ್ತಲ್ಲಿ ಕೇಳಿಸ್ಕೊಳ್ಳಿ. ಅಂದರೆ ನಿಮ್ಮ ಮನಸ್ಸಲ್ಲಿರೋ ಆಸೆಗಳನ್ನ ಅನ್ಕೊಂಡು ಕಟ್ಟಿದ್ರೆ ಒಳ್ಳೇದಾಗುತ್ತಂತೆ. ಯುವರ್ ವೈಫ್ ಗೈಸ್, ಆ್ಯಕ್ಚುಲಿ ಇಲ್ಲಿವರೆಗೂ ಗೊತ್ತಿದ್ದಲ್ಲ, ಈಗ ಗೊತ್ತದೈತಲ್ಲ ದ ರಿಯಲ್ ಗೇಮ್. ಅಸಲಿ ಆಟ ಈಗ ಶುರು. ಇಲ್ಲಿಂದ ಮುಂದೆ ಹೋದರೆ ಚಿಕ್ಕ ದಾರಿ. ಸೊ ಆ ದಾರಿಲಿ ನಡ್ಕೊಂಡು ಹೋಗ್ಬೇಕು. ಪಾಪ ನೋಡಿ, ಅಣ್ಣ ಯಾರೋ ಮಂಡಿ ನಮಸ್ಕಾರ ಮಾಡ್ತೈತೆ. ಗೈಸ್, ನಮ್ಮ ರಂಜಿನಿ ಈಗಲೇ ಸೂಸೈಡ್ ಮಾಡ್ಕೊಂಡು. ರಂಜಿನಿ ಬೇಡ ಬಾ, ರಂಜಿನಿ ಬೇಡ ಬಾ, ರಂಜಿನಿ ಮಾಮ್ ಕರಿ ಮಾಮ್. ನನಗೆ ಗೊತ್ತು, ಚಕ್ರವ್ಯೂಹದಲ್ಲಿ ನಾನು ಸಿಗಾಕಿಸ್ತಾಳೆ. ಎಸ್ ಫ್ರೆಂಡ್ಸ್, ನಮ್ಮವ್ರು ಇನ್ನೂ ಎಲ್ಲ ಕೆಳಗಡೆ ಬರ್ತಾವ್ರೆ. ನಾನೊಂಚೂರು ಮುಂದೆ ಇದ್ದೀನಿ. ಲೆಟ್ಸ್ ವೆಯ್ಟ್. ಓಕೆ, ವೆಯ್ಟ್ ಮಾಡೋಣ. ಅವರು ಎಷ್ಟೊತ್ತಿಗೆ ಬರ್ತಾರೆ ನೋಡೋಣ.
ಗಾಯ್ಸ್ ಇನ್ನೊಬ್ರು ಬಂದರು ಗಾಯ್ಸ್, ಜನ ಬಂದರು ಗಾಯ್ಸ್, ಫೈನಲಿ ಬಂದರು ಗಾಯ್ಸ್. ನಾನು ಬಂದು 5 ನಿಮಿಷಕ್ಕೆ ಬಂದರು ಗಾಯ್ಸ್ ಇವರೆಲ್ಲ. ಬಂದರು ಗಾಯ್ಸ್. ಆರೆಂಜ್ ಟಿ ಶರ್ಟ್ ಎಲ್ಲ ಇಳ್ದೋಗಿದೆ ಬಾ, ನೆನ್ನೆ ತಿಂದಿರೋ ಬಾಡೆಲ್ಲ ಇಳ್ದೋಗ್ಬಿಟ್ಟೈತಿ ಇವತ್ತು. ಗೈಸ್, ದ ರಿಯಲ್ OG ಗೇಮ್ ಈಗ ಶುರುವಾಗಿದೆ ನೋಡಿ. ಅಲ್ಲಿಂದ ಈಗ ಎತ್ಕೊಂಡು ಹೋಗ್ಬೇಕು ಮೇಲಕ್ಕೆ. ಈ ಕಡೆಯಿಂದ ಫುಲ್ ನಮ್ಮ ಬಾಯ್ಸ್ ಎಲ್ಲ ಇರ್ತಾರೆ, ಕೋತಿಗಳು. ಪಾಪ ಜಾಕೆಟ್ ಹಾಕೊಂಬಿಡು, ಎಳ್ಕೊಳ್ಳುತ್ತದು. ಹಾಂ, ಜಾಕೆಟ್ ಹಾಕೊಂಬಿಡ್ರಿ ಗೈಸ್. ನೋಡಿ ಅಲ್ಲಿ ಕೋತಿ ಭೂಮಿಕನ ಹತ್ರ ಕಿತ್ಕೊಳಕ್ ಹೋಯ್ತೈತೆ. ಓಹ್ ಬಾಸ್, ಸೇಮ್ ಬಾಸ್. ಸಮಾಚಾರ? ಈ ಪಾಪ ನನ್ನ ಮಕ್ಕಳು ನಂಗೆ ಯಾರು ಅಂತ ಗೊತ್ತಿಲ್ಲ ಸರ್. ಊಟ ಮಾಡಿದ್ರಾ? ಓ ಶಿಷ್ಯ ಬರಲ್ಲ ಇಲ್ಲಿ ತೊಂದರೆ ಇಲ್ಲ. ಗೈಸ್, ಫಾಗು ಈಗ ಕಾಣಿಸ್ತಾ ಇದೆ, ಅವಾಗಿಂದ ಕಾಣಿಸ್ತಿಲ್ಲ. ಮೋಸ್ಟ್ಲಿ ಮೇಲಾದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ಬೋದು. ಪಾಪ ನಮ್ಮ ಪರಮೇಶ್ವರಿಂದ ಬರ್ತಾವ್ರೆ. ಮಾಮ್ ಬ್ರೋ, ನಾನಂತೂ ಸಿಕ್ಕಾಕಣೀನಿ ಬ್ರೋ. ಕಾಲ್ ಕಿಸ್ಕೊಂಡು ಬಿದ್ದೋಗ್ಬಿಟ್ಟವ್ರೆ ಬಾಸ್. ಎಸ್ ನೋಡಿ ಗೈಸ್, ನಮ್ಮ ಬಾಸ್ ಅಲ್ಲಿ ಬರ್ತಿದ್ದಾರೆ. ಕಿಶೋರಿ ಪ್ಯಾಂಟ್ ಹರಿದಾಕೊಂಡಿದ್ದಾರೆ ಗೈಸ್. ಈಗೇನು ಮಾಡೋಕ್ಕಾಗಲ್ಲ, ಅದರಲ್ಲೇನು ಇಳಿಬೇಕು, ಹತ್ತಬೇಕು. ಗೈಸ್, ಪ್ಯಾಂಟ್ ಹರಿದೋಗ್ಬಿಡ್ತು ಗೈಸ್. ಫುಲ್ ಪೀಸಾಗಿ ತಂಪಾಗಿ ಗಾಳಿ ಬೀಸ್ತಾ ಇದೆ. AC ಈ ಸೆಕೆಗೂ ಅದಕ್ಕೂ ತಂಪು ತಂಪು. ಫೈನಲಿ ವಿ ರೀಚ್. ಇಲ್ಲಿ ಹಿಂದೆಗಡೆ ನಮ್ಮ ಅರ್ಜುನ್, ಭೂಮಿಕಾ ಕೆಳಗೆ, ಪರಮೇಶ್ ಕೆಳಗೆ, ನಾವು ಮಾತ್ರ ಮೇಲೆ. ಕಬ್ಬಣ ಕಿತ್ಕೊಂಬಿದ್ರೆ ಎಂಟ್ರೆನ್ಸ್ ಅಂತ ಹೋದಾಗ ಗೋವಿಂದ. ಬೋಲೋ ಶ್ರೀಕೃಷ್ಣ ಪರಮಾತ್ಮ ಕಿ ನಮಸ್ತೆ. ಅಷ್ಟೇ ಬಂತು. ಅಯ್ಯೋ ಕತ್ತೆತ್ತು ಬಿಡ್ರ, ಕತ್ತೆತ್ಲಿ. ಕಾಸಿಲ್ಲ. ಕ್ಯೂಟ್. ಇವರಿಬ್ರು ಇನ್ಸ್ಟಾಗ್ರಾಮ್ ಅಕೌಂಟ್ನ ಪ್ರೈವೇಟ್ ಮಾಡೋರಂತೆ, ಅದಕ್ಕೆ ನಾವೀಗ ಪಾರ್ಟಿ ಮಾಡಿ. ಇವರಿಬ್ರು ಅಕೌಂಟ್ನ ಪ್ರೈವೇಟ್ ಇಂದ ಪಬ್ಲಿಕ್ ಮಾಡೋರಂತೆ, ಅದಕ್ಕೆ ಒಂದು ನಾವು ಪಾರ್ಟಿ ಮಾಡ್ತಾ ಇದ್ದೀವಿ. ಶಿವ ದಯವಿಟ್ಟು ನಿಮ್ಮ ಮತ ನಮ್ಗೆ ಯಾಕೆ? ಅದು ನೀವು ಗೈಸ್, ನಮ್ಮ ಶಿವಗಂಗೆ ಬೆಟ್ಟದ ಮೇಲೂ ನಮ್ಮ RCB ಇದೆ. ಈ ಸಲ ಕಪ್ ನಮ್ದೇ. ಇನ್ನು 5 ವರ್ಷ ಕಪ್ ನಮ್ದೇ. 1 ಸ್ಟಾರ್ ಜೊತೆಗೆ ಇನ್ನ 5 ಸ್ಟಾರ್ ಆಗೋವರೆಗೂ ನಮ್ದೇ. ಬ್ರೋ, ನಿಮ್ದು ಯಾವರು? ಹಾವೇರಿ. ಇಲ್ಲೇ ಇರೋದಾ? ಥ್ಯಾಂಕ್ ಯು ಗೈಸ್. ನೋಡಿ ಇಲ್ಲಿ ನಮ್ಮ ಬಾಡಿ ಬಿಲ್ಡರ್ ಪುಷಪ್ ಮಾಡಿದ್ದಾರೆ. ಪುಷಪ್ಸ್ ಎಷ್ಟು ಹೊಡಿತಾರೆ? ಹೊಡಿ, 4 ಕೊಡ ಸುಮ್ಮನೆ ಅದಲ್ಲ. ಹೊಡಿ. 2, 3, 4, 5, 6, 7, 8, 9, 10. ಗೈಸ್, ಅಲ್ಲಿಗೆ ಗಂಟೆ ಕಡ್ದವ್ರು ಯಾರು ಅಂತ ಯಾರಿಗಾರ ಗೊತ್ತಿದ್ರೆ ಕಮೆಂಟ್ ಮಾಡಿ ಗೈಸ್. ನೋಡಿ, ಇಲ್ಲಿ ಗಂಟೆ ಕಟ್ಟವ್ರೆ. ಗುಡ್ಡಿಗೆ ಡಬಲ್ ಇರಬೇಕು. ಧೈರ್ಯ ಅನ್ನೋದು ಬಹಳಷ್ಟು ಜನ ಡಿಕ್ಷನರಿಯಲ್ಲಿ ನೋಡಿದ್ರೆ ನನಗೆ ಅದು ಜೀನ್ಸಲ್ಲೇ ಬಂದಿದೆ ಸರ್. ಗಂಟೆ ಕಟ್ಟಕ್ಕೆ ಆ್ಯಕ್ಚುಲಿ ದಾರ ಕಟ್ಟೆ ಯಾರ ಕಟ್ಟೋದೇನೋ ಗೊತ್ತಿಲ್ಲ, ಬಟ್ ಮೀಟ್ರ್ ಬೇಕು, ಡಬಲ್ ಗುಡ್ಡಿಗೆ ಬೇಕು ಅಲ್ಲಿ ಗಂಟೆ ಕಟ್ಟಕ್ಕೆ. ಗೈಸ್, ನಮ್ಮ ಟ್ರಕ್
ಏನಾದ್ರು ಆರ್ಗನೈಸರು ಅಲ್ಲ ಏನಂದ್ರೆ ಕನ್ವೀನಿಯರ್ ಯಾವುದೋ ಒಂದು ಏನೋ ಹೇಳ್ತಾವ್ರು ಕೇಳಿಸ್ಕೊಳ್ಳಿ ಗೈಸ್. ಹತ್ಬೇಕಾದ್ರೆ ಏನು ಪ್ರಾಬ್ಲಮ್ ಆಗಲ್ಲ, ಸುಸ್ತಾಗುತ್ತೆ ಅಷ್ಟೇ ಪ್ರಾಕ್ಟೀಸ್ ಇಲ್ಲದೆ ಹೋದ್ರೆ. ಬಟ್ ಇಳಿಬೇಕಾದ್ರೆ ಅಸಲಿ ಗೊತ್ತಾಗೋದು, ಯಾಕಂದರೆ ಜರ್ಕೊಡಿತೀವಲ್ಲ, ಸೊ ನೀ ಪೇನ್ ಬರುತ್ತೆ ಅಷ್ಟೇ. ಎಲ್ಲ ಅಷ್ಟೇ ತಿಳ್ಕೊಂಡ್ರ ಗೊತ್ತಾಯ್ತಾ? ನಮ್ಗೇನು ಅರ್ಥ ಆಗ್ಲಿಲ್ಲ. ಇನ್ನೊಂದ್ಸಲ ಹೇಳು. ಅಲ್ಲ ಬೆಟ್ಟ ಏನಕ್ಕೆ ಹತ್ತಿಸ್ತಿರೋದು? ಏನಕ್ಕೆ ಹೇಳಿ ಯಾರಾದ್ರು. ರಂಜಿನಿ ಏನಕ್ಕೆ ರಂಜಿನಿ ಬೆಟ್ಟ ಹತ್ತಿಸಿರೋದು? ನನ್ಗಂತೂ ಗೊತ್ತಿಲ್ಲ ಗುರು. ಮನೆಗೆ ಹೋಗಿ ರೊಟ್ಟಿ ಚೆನ್ನಾಗಿ ರೊಟ್ಟಿ ತಿನ್ನಕ್ಕೆ. ಲೈಫಲ್ಲಿ ಹೇಳಿ ಇರ್ಲಿ ನಿಜ ಕೇಳಿ. ಲೈಫ್ನು ಇದೇ ಥರ ಚೆನ್ನಾಗಿ ಹತ್ಲಿ ಕಷ್ಟಪಟ್ಟು ಅಂತ. ಓ ವಾವ್ ಗಾಯ್ಸ್, ವಾಟ್ ಎ ಮೋಟಿವೇಶನ್ ಗಾಯ್ಸ್, ಮೋಟಿವೇಶನ್. ಇಲ್ಲೇ ಒಂದು 10 ಹೆಜ್ಜೆ ಮುಗುರಿಸಿದ್ರೆ ಹೋಗ್ಬಿಡ್ತೀರಾ ಮೇಲಕ್ಕೆ, ಈಸಿ. ಅವ್ರು ಹೇಳ್ತಾರ, ಅವ್ರಿಗೆ ಬುದ್ಧಿ ಇಲ್ಲ, ಆರಾಮಾಗಿ ಹೋಗಿ. ಯಾರೇ ಮೆಚ್ಚಿಗೆ ಗೈಸ್, ಅಣ್ಣ ನಂಗೆ ಕೆಲಸ ಕೊಡುತ್ತಂತ ಇಲ್ಲಿ. ಇಲ್ಲ ಅಲ್ಲ, ಐಫೋನ್ ಬೇರೆ ಇರ್ತಿದ್ದು, ಐಫೋನ್ ಇದು ಬೇರೆ ಇರ್ದು. ಅರೆ ಮ್ಯಾಗಿ ಬೇಕಾ? ಮ್ಯಾಗಿ ನೋಡಿ, ಒಳ್ಳೊಳ್ಳೆ ಫ್ರೂಟ್ಸ್ ಇದೆ. ಒಂಚೂರು ಉಪಕಾರ ಹಾಕುವ. ಅಣ್ಣ ಎಲ್ಲ ರೆಡಿ ಮಾಡ್ಕೊತೈತೆ ಗೈಸ್. ಚುರ್ಮುರಿ ಬೇಕಾ? ಅರೆ ಚುರ್ಮುರಿ ಗೈಸ್. ಇವಾಗ ರೆಸ್ಟಿಗೆ ಹಾಕಿದ್ದೀವಿ ನೋಡಿ. ಬ್ರೇಕ್. ಟಡಾನ್ ಪೈನಾಪಲ್ ಗೈಸ್, ತಿನ್ನಿ ನೀವು ಎಲ್ಲ ಚುಚ್ಕೊಳ್ಳಿ ಗೈಸ್. ಏನೋ ಬೂಮರ್ ಮಾಡ್ತಾವ್ರಂತೆ. ಬೂಮರ್ ಹಂಗ ಪಾಪ ನೀನ್ ಮೊಬೈಲಲ್ಲಿ ಮಾಡ್ಬೇಕು ಪಾಪ, ಹಿಂಗೆ ನೀವು ಇದಿಲ್ಲೇ ಇರಬೇಕು. ಸ್ಟಾರ್ಟ್. ನಮ್ಮ 2 ಮುಸ್ರೆ ಕೊನೆಗಳಿವು, ಎರಡು ಮುಸ್ರೆ ಕೊನೆಗಳಿವು, 2 ಮುಸ್ರೆ ಕೊನೆಗಳಿವು. ನೋಡಿ ಕವರ್ ತತ್ತಿದ್ದು ಪ್ಲೇಟ್ ನೆಕ್ಕೊಂಬಿಟ್ಟಿಯ, ಪ್ಲೇಟ್ ಸಮೇತ ತಿನ್ಕೊಂಬಿಟ್ಟಿಯ. ಗೈಸ್ ಮ್ಯಾಗಿ ರೆಡಿ ಆಗೈತೆ, ಮ್ಯಾಗಿ ಬತ್ತೈತೆ. ಅಣ್ಣ ಒಂದು 4-5 ಸ್ಪೂನ್ ಕೊಡೋಣ. ಅಣ್ಣ ತಗೊಂಡಿರೋ 2 ಮ್ಯಾಗಿಗೆ 5 ಸ್ಪೂನ್ ಬೇರೆ ಕೊಡ್ಬೇಕಂತ. ಟ್ಯಾಡಾನ್. ಹೌದಾ? ಮ್ಯಾಗಿ ಬಂತು ಬೆಟ್ಟದ ಮೇಲೆ. ತಾಡ್ರಿ ಅರ್ಜುನ್. ಅಲ್ಲ ಪಾಪ ಅವರಿಗೂ ಇರುತ್ತಲ್ಲ ಬಿಸಿ ಮ್ಯಾಗಿ. ಟಡಾನ್. ವಾವ್, ಎಮ್ಮಿ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಅಣ್ಣ ಬರೋಣ? ಥ್ಯಾಂಕ್ ಯು ಅಣ್ಣ, ಬರೋಣ? ಮನ್ಸಾಗೆ ಇನ್ನ ಹೋಗಿಲ್ಮೇಲೆ ಇಲ್ಲೇ ಇದೆಯಲ್ಲ ಅಂತ ಮನ್ಸ ಬೈಕಂತೈತೆ ಅಣ್ಣ. ಒಂದು ಚಿಕ್ಕಪ್ಪ ಕರೆದಿದ್ದು ಖುಷಿ ಆಯ್ತು. ಖಡ್ಗ ಗುರಾಣಿ ಇಟ್ಕೊಂಡ್ ಬತ್ತಾವ್ರೆ ಸೈನಿಕರು. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಅರ್ಜುನ್ ನೀವೇ ಲೆಕ್ಕೊಂಡಿದ್ದೀರಾ ಗಾಯ್ಸ್? ನಮ್ ಸೈನಿಕರೆಲ್ಲ ಕತ್ತೆ ಗುರಾಣಿನ ನೋಡಿ ಇಲ್ಲಿ ಬಾಯಿಗೆ ಇಟ್ಕೊಂಡವ್ರೊಬ್ರು. ನೋಡಿ ಇಲ್ಲ ಐತೆ ಪಾಶುಪತಾಸ್ತ್ರ. ನಂತ ವಿಧಿದ್ದು ಈ 15 ರೂಪಾಯಿ 2 ಟೊಮೊಟೊ ಸಾ. ಗೈಸ್ ಇವಾಗ ಆರ್ಕೆಸ್ಟ್ರಾ ಸೆಷನ್ ಮುಗೀತು, ಸುಸ್ತಾಗ್ಬಿಡೈತೆ ಪಾಪ ಡ್ಯಾನ್ಸ್ ಮಾಡಿ. ಈಗ ಆರ್ಕೆಸ್ಟ್ರಾ ಮುಗೀತು. ಆರ್ಕೆಸ್ಟ್ರಾ ಮುಗಿಸ್ಕೊಂಡು ತಿಂಡಿಗೆ ಹೋಗ್ತಾ ಇದ್ದೀವಿ. ತಿಂಡಿ ಡೈರೆಕ್ಟು ಮನೆಗೆ. ಇಲ್ಲೆಲ್ಲಾರ ತಿಂದರೆ ಜಯಮ್ಮ ಹಂಗೆ
ಪರ್ಕೆ ತಗೊಂಡು ಮಕ್ಕ ಕೆರೆದಾಕುತ್ತೆ. ಸೊ ಅದಕ್ಕೆ ಸೀದಾ ಮನೆಗೆ ಹೋಗಿ ತಿಂಡಿ ತಿಂದ್ಬಿಟ್ಟು ಏನು ಬೋಟಿ ಫ್ರೈ ರೊಟ್ಟಿ, ನಮಗೆ ಎಗ್ ಬುರ್ಜಿ ರೊಟ್ಟಿ ಗೈಸ್. ಏನೇ ಆಗಲಿ ನಮ್ಮ ಆರ್ಕೆಸ್ಟ್ರಾದಾಗ ಇಬ್ಬರು ಒಳ್ಳೆ ಡ್ಯಾನ್ಸರ್ ಇಟ್ಕೊಂಡಿದ್ದೀವಿ ನಾವು. ಮಲ್ಟಿ ಟ್ಯಾಲೆಂಟೆಡ್ ಗೈಸ್. ಪೇಮೆಂಟ್ ಕೊಟ್ಟಿಲ್ಲ ಅಂದ್ರೂ ಪಾಪ ಪರ್ಫಾರ್ಮೆನ್ಸ್ ಮಾಡ್ತವೆ. ನಮ್ಮ ಕಂಪ್ನಿಗೋಸ್ಕರ ದುಡಿತಾವ್ರೆ ಇವರಿಬ್ರು. ನಮ್ಮ ಕಂಪ್ನಿಗೋಸ್ಕರ ದುಡಿತಾವ್ರೆ ಪ್ರತಿಭೆಗಳು. ನಮ್ಮ ಆರ್ಕೆಸ್ಟ್ರಾದ ನಮ್ಮ ಕಂಪ್ನಿಯ 2 ಕಣ್ಗಳಿವು. ಇಲ್ಲ ಅಂದರೆ ನಮ್ಮ ಆರ್ಕೆಸ್ಟ್ರಾ ನಡೆಯೋದೇ ಇಲ್ಲ, ನಮ್ಮ ಕಂಪ್ನಿ ಲಾಸಲ್ಲಿ ನಡೆಯುತ್ತೆ. ನಮ್ಮ ಏನು ಖಜಾಂಚಿ ಇವರು ನಮ್ಮ ಫೈನಾನ್ಸ್ ಮಿನಿಸ್ಟ್ರು ಅವರು. ಇಲ್ಲ ನಮ್ಮ ಫೈನಾನ್ಸ್ ಮಿನಿಸ್ಟ್ರು ಗೈಸ್. ಒಳ್ಳೇದಾಗಲಿ ಅಂತೇಳಿ ಹಬ್ಬ ಬಲ್ಲಾಟ್ರಿ. ಗೈಸ್ ಈಗ ನಮ್ಮ ಬೈಕ್ನ ನಮ್ಮ ರಂಜಿನಿಯವರು ಓಡಿಸ್ತಾ ಇದ್ದಾರೆ. ಈಗ ನಾವು ಈ ಬೈಕಿಗೆ ಹೋಗ್ತೀವಿ, ಅವರು ಆ ಬೈಕ್ ಓಡಿಸ್ತಾರೆ. ಹಾಂ ಅದು ಹಂಗೇನೆ ಅಲ್ಲೇ ಹಾಕ್ಬೇಕಾಗೋದು, ಒಂದೇ ಇರೋದು ಸ್ಟ್ಯಾಂಡು, ಬೇರೆ ಇಲ್ಲ. ರಂಜಿನಿ ಹಾಂ ಹಂಗೆ ಗೈಸ್. ನಮ್ಮ ರೈಡ್ರು ರೆಡಿ. ಗೈಸ್ ಮೀಟ್ ಚಂದ್ರಿ. ಹಾಯ್ ಮಾಡಿ, ನಮಸ್ತೆ ಮಾಡಿ. ಈ ತರ ನಾಯಿ ನೀನು ಯಾವ ಥರ ಇದ್ರು ಬ್ಯೂಟಿಫುಲ್ ಬಿಡು, ನೀನು ನ್ಯಾಚುರಲ್ ಬ್ಯೂಟಿ. ನಮ್ಮ ನ್ಯಾಚುರಲ್ ಬ್ಯೂಟಿ ಚಂದ್ರಿ ಅಂತ. ನೋಡಿ ಅಲ್ಲಿ ನಮ್ಮ ಜಯಮ್ಮ ಬೈತಾಯ್ತೆ ಫೋನ್ ಮಾಡಿ ಇನ್ನೂ ಬಂದಿಲ್ಲ ಅಂತ. ಬರ್ತಾವ್ರೆ ಗೈಸ್. ನಮ್ಮ ಜಯಮ್ಮ ಬಿಸಿ ಬಿಸಿ ರೊಟ್ಟಿ ಹಾಕ್ಕೊಡ್ತೈತಿ ಈಗ. ಪಾಪ ಬೆಟ್ಟ ಹತ್ತಿ ಸುಸ್ತಾಗಿ ಬಂದಿದ್ದೀರ ಅಂತ ಹೇಳ್ಬಿಟ್ಟು ಬಿಸಿ ಬಿಸಿ ರೊಟ್ಟಿ. ಅದಕ್ಕೆ ಏನು ಪಾಪ ನಮ್ಗೆ ಎಗ್ ಬುರ್ಜಿ, ಬೋಟಿ ಫ್ರೈ. ನಾನು ಮಾಡ್ತಿದ್ದೀನಿ ಗೈಸ್, ಎಗ್ ಬುರ್ಜಿ ನಾನು ಮಾಡ್ತೀನಿ. ಹಲೋ ಯಾರು ಮಾತಾಡೋದು? ತಿನ್ಕಣನ ರೊಟ್ಟಿ ಹೆಂಗ ಒಟ್ನಾಗ ತಿನ್ನೋದು. ಹಾಕು ಒಂಚೂರು. ನಿಂಗೆ ಬೇಕಲ್ಲ? ಏನ್ ತಿಂದೆ? ದೋಸೆನ ರೊಟ್ಟಿನಲ್ಲ? ಒಂದು ಊಟ 2 ರೊಟ್ಟಿ ಹಾಕೊಂಡು ಅಲ್ಲೇ ಬಡಿಯೋದೆ. ವಾಪಸ್ ಸುಸ್ತಾಗ್ಬಿಟ್ಟೈತೆ ಅಂತ. ಸುಸ್ತೇನಾಗಿಲ್ಲ, ಹೊಟ್ಟೆ ಹಸ್ತಿತ್ತು. ಪ್ರೋಟೀನ್ ಎಲ್ಲ ತಗೋಬೇಕಲ್ವಾ? ಹೌದು ಮಾಡ್ಬೇಕಲ್ವಾ? ಹಲೋ ಮ್ಯಾಮ್. ರೊಟ್ಟಿ ಭರ್ಜರಿ ಎಗ್ ಬುರ್ಜಿ ಬತ್ತೈತೆ. ನಮ್ದಿನ ಬಂದಿಲ್ಲ, ನಮ್ದಿನ ಈಗ ರೆಡಿ ಆತೈತೆ. ಅಯ್ಯೋ ನಮ್ಮ ಶೆಫು ಬೆಟ್ಟ ಹೊತ್ತು ಬಂದ್ಬಿಟ್ಟು ಎಗ್ ಬುರ್ಜಿ ಮಾಡಿ ತಗೊಂಬಂದಿಟ್ಬಿಟ್ರು ಪಾಪ. ಉಗಿ ಮಕ್ಕೆ ಗೈಸ್. ನನ್ನ ಫುಡ್ ಬಂತು. ಡಿಚ್ಚಿ 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 ಐ ಡಿಚ್ಚಿ ಹೊಡೆಯಲ್ಲ ಯಪ್ಪ ಯಪ್ಪ. ಮಾಮಂಗೆ ಹೊಡಿತಾರಪ್ಪ, ಹೊಡಿ ಬಾ. ಮಾಮು ಕಿಸಿಕೊಡು ಒಪ್ಪಿ ಕೊಡಿ. ಇಲ್ಲಿ ಬಾಯ್ 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 ಬಾಯ್. ಅಷ್ಟೇ.